ಸನ್ಮಾನವನ್ನ ಸ್ವೀಕಾರ ಮಾಡಿದಂತ ಡಿ ರೂಪಾ ಮೇಡಮ್ ಅವರು ಒಂದು ಕಾರ್ಯಕ್ರಮದ ಕುರಿತು ವಿಶೇಷವಾಗಿ ತಮ್ಮ ಅಮೃತ ಧ್ವನಿಯಲ್ಲಿ ಮಾತನಾಡ್ತಾರೆ, ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಫ್ರೀಡಂ ಟಿವಿ ಆಯೋಜಿಸಿರುವ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಫ್ರೀಡಂ ಟಿವಿಯ ಸಂಸ್ಥಾಪಕರಾದ ಶ್ರೀ ನಾಗರಾಜ್ ಅವರೇ, ಇಲ್ಲಿ ಬಂದು ಹೋದಂಥ ಮುಖ್ಯ ಅತಿಥಿಗಳಾದ ಈ ಕ್ಷೇತ್ರದ MLA ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರೇ, ಮಹನೀಯರೇ, ಆಹ್ವಾನಿತರೇ, ಪತ್ರಿಕಾ ಮಿತ್ರರೇ, ಫ್ರೀಡಂ ಟಿವಿಯವರು ಬಹಳ ವಿಶೇಷವಾಗಿ ಇವತ್ತು ಕೇವಲ ಮಹಿಳೆಯರನ್ನ ಮಾತ್ರ ಗುರುತಿಸಿ ಅವ್ರಿಗೆ ಏನೋ ಒಂದು ಅವಾರ್ಡ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ಬಹಳ ಶ್ಲಾಘನೀಯ. ಸಾಮಾನ್ಯ ಪ್ರಶಸ್ತಿ ಅಂದಮೇಲೆ ಮಿಕ್ಸ್ ಇರ್ತದೆ. ಬಟ್ ಇಲ್ಲಿ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿ ನೀಡಿರೋದು ಎಲ್ಲೋ ಒಂದು ಕಡೆ ಫ್ರೀಡಂ ಟಿವಿಯ ಧ್ಯೇಯ, ಅವರ ಪ್ರಿನ್ಸಿಪಲ್ಸ್, ಅವರ ಐಡಿಯಲ್ಸ್ ಇದನ್ನು ತೋರ್ತದೆ. ಈ ಒಂದು ಕೆಲಸಕ್ಕಾಗಿ ಮತ್ತು ತುಂಬ ಚೆನ್ನಾಗೂ ಬರ್ತಾ ಇದೆ ಫ್ರೀಡಂ ಟಿವಿ. ಅದಕ್ಕಾಗಿ ನಾನು ಪ್ರಪ್ರಥಮವಾಗಿ ಫ್ರೀಡಂ ಟಿವಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಚಾನೆಲ್, ಎಲ್ಲ ಟಾಟಾ ಸ್ಕೈ, ಡಿಶ್, ಏರ್ಟೆಲ್ ಇದರಲ್ಲಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮಗೆ ಗೊತ್ತಿರೋ ಹಾಗೆ ಮಾಧ್ಯಮ ಇವತ್ತು ನಡೆಸೋದು ಬಹಳ ಕಷ್ಟದ ಕೆಲಸ. ಅನೇಕ ಚಾಲೆಂಜಸ್ ಇರುತ್ತೆ. ಅದರಲ್ಲೂ ಜನರ ಇಂಟ್ರೆಸ್ಟ್ ಕಾಪಾಡಿಕೊಂಡು ನ್ಯಾಯಪರ ನಿಂತ್ಕೊಂಡು ಕೆಲಸ ಮಾಡೋದು ಬಹಳ ಕಷ್ಟ. ಅದನ್ನೆಲ್ಲ ಮೀರಿ ನಿಲ್ಲುವಂಥ ಶಕ್ತಿ ಸಂಸ್ಥಾಪಕರಿಗೆ ಇದೆ, ಹಾಗೂ ಇನ್ನೂ ಹೆಚ್ಚಿನದಾಗಿ ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇವತ್ತಿನ ಎಲ್ಲ ಮಹಿಳಾ ಸಾಧಕಿಯರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಪ್ರಶಸ್ತಿ ಅಂದ ತಕ್ಷಣ ಒಂದು ರೆಕಗ್ನಿಷನ್ ಡೆಫಿನೆಟ್, ಆದರೆ ಅದ್ರ ಜೊತೆಗೆ ಒಂದು ಹೆಚ್ಚಿನ ಜವಾಬ್ದಾರಿ. ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡಿ, ಒಂದು ಪ್ರಶಸ್ತಿ ಸಿಕ್ತಲ್ಲ ಸಾಕು ಅಂತ ಅನ್ಕೊಳ್ಬೇಡಿ. ಇದು ಒಂದು ನಾಂದಿ. ನೀವು ಇನ್ನೂ ಹೆಚ್ಚಿನ ಕೆಲಸ, ಇನ್ನೂ ಸ್ಫೂರ್ತಿಯಿಂದ, ಇನ್ನೂ ಜವಾಬ್ದಾರಿಯುತವಾಗಿ ಮಾಡೋಕ್ಕೆ ಇದು ಬಹಳ ಒಂದು ಮೊದಲನೇ ಹೆಜ್ಜೆ ಆಗ್ತದೆ, ನಾಂದಿ ಆಗ್ತದೆ. ಹಾಗಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಿಮ್ಮಿಂದ ನಿರೀಕ್ಷಿಸ್ತಾ, ಹಾಗೆ ಇಲ್ಲಿ ನೆರೆದಿರುವ ಬೇರೆಯವರೆಲ್ಲರೂ ಕೂಡ ನೆಕ್ಸ್ಟ್ ಟೈಮ್ ನನಗೆ ಸಿಗ್ಲಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಸಮಾಜಪರ ಕೆಲಸಗಳನ್ನು ಮಾಡೋದಕ್ಕೆ ಇದು ಸ್ಫೂರ್ತಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಸ್ಟಾಲ್ಸ್ ತುಂಬ ಹಾಕಿದ್ದಾರೆ, ಇಲ್ಲಿ ಚೇರ್ಸ್ ಕಡಿಮೆ ಇಟ್ಟಿದ್ದಾರೆ, ಅಂದರೆ ಮಾತಾಡಲಿಕ್ಕೆ ಅವಕಾಶ ಕಡಿಮೆ. ಸೊ ಆ್ಯಕ್ಟಿವಿಟೀಸ್ ಜಾಸ್ತಿ. ಸೊ ಹಾಗಾಗಿ ಇಲ್ಲಿಗೆ ಈ ನನ್ನ ಒಂದು ಚಿಕ್ಕ ಚೊಕ್ಕ ಭಾಷಣವನ್ನು ಮುಗಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಶುಭಾಶಯ ಹೇಳ್ತಾ, ನನ್ನನ್ನು ಇಲ್ಲಿ ಕರೆದು ಈ ಒಂದು ಫಂಕ್ಷನ್ನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕಾರಣಕರ್ತರಾದ ಫ್ರೀಡಂ ಟಿವಿ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.